ಸೊ ಬೆಂಗಳೂರಲ್ಲಿ ಇವತ್ತು ವೆದರ್ ತುಂಬ ತಣ್ಣಗಿದೆ ಆ್ಯಂಡ್ ನೋಡಿ ಎಷ್ಟು ಕೂಲಾಗಿದೆ ಆ್ಯಂಡ್ ಮಳೆ ಕೂಡ ಬರ್ತಾ ಇದೆ. ಇದು ನಮ್ಮದು ನಿಜವಾದ ಬ್ಯಾಂಗ್ಳೂರು ಅನಿಸ್ತಾ ಇದೆ ಇವಾಗ. ಬಿಕಾಸ್ ಲಾಸ್ಟ್ ಇಯರ್ ಈ ಇಯರ್ ಬಿಸಿಲಲ್ಲಿ ನೋಡಿ ನಮಗಂತೂ ಸಾಕಾಗಿತ್ತು. ಸೊ ಇವತ್ತು ನೋಡಿ ವೆದರ್ ಸಖತ್ತಾಗಿದೆ ಆ್ಯಂಡ್ ಈ ಥರ ಇರೋದು ನಮ್ಮ ಬೆಂಗಳೂರು ಯಾಕಿಷ್ಟು ಬಿಸಿಲಾಗ್ತಿದೆ ಇವಾಗ ಗೊತ್ತಾಗ್ತಿಲ್ಲ. ಸೊ ಇವಾಗ ನೋಡಿ ನನಗೆ ವೆದರ್ ನೋಡಿದ ತಕ್ಷಣ ನನಗೆ ಇವಾಗ ಅನಿಸ್ಬಿಡ್ತು ಏನಾದರೂ ಬಿಸಿ ಬಿಸಿ ತಿನ್ನೋಣ ಅಂತ. ಆ್ಯಂಡ್ ನಾನು ಇವಾಗ ಯೋಚನೆ ಮಾಡ್ತಾಯಿದ್ದೀನಿ ಮಾಡೋಣ ಏನು ತಿನ್ನೋಣ ಅಂತ. ಆ್ಯಂಡ್ ನಾನಿರೋದು ಮನೇಲಿ ಒಬ್ಬಳೇ, ನಾನು ಬಜ್ಜಿ ಬೋಂಡ ಏನೂ ಮಾಡ್ತಿಲ್ಲ. ಸೊ ಇವ್ ನೋಡಿ ಮಳೆ ಇವಾಗ ನೋಡಿಬಿಟ್ಟು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಒಳಗೆ ಹೋಗ್ತಾನೆ, ಹೊರಗೆ ಬರ್ತಾನೆ, ಮತ್ತೆ ಒಳಗೆ ಹೋಗ್ತಾನೆ, ಹೊರಗೆ ಬರ್ತಾಯಿದ್ದಾನೆ. ಸೊ ಇವೊಂದು ಆಟ ನಡೀತಿತ್ತು. ಸೊ ನಾನು ಅಷ್ಟರಲ್ಲೇ ಟೀ ಆದರೂ ಮಾಡ್ಕೊಳ್ಳೋಣ, ಒಬ್ಬಳೆ ಕಂಪ್ನಿಗೆ ಯಾರೂ ಇರಲಿಲ್ಲ. ಸೊ ಅದಕ್ಕೆ ಇವಾಗ ನಾನು ನನಗೋಸ್ಕರ ಟೀ ಮಾಡ್ಕೊತಾ ಇದ್ದೀನಿ. ಫಸ್ಟು ನಾನು ಹಾಲು ತೊಗೊಂಡ್ಬಿಟ್ಟು, ಸೊ ಎಲ್ಲರೂ ಫಸ್ಟು ಬ್ಲ್ಯಾಕ್ ಟೀ ಮಾಡ್ತಾರೆ, ಆಮೇಲೆ ಅದ್ರ ಒಳಗಡೆ ಹಾಲು ಹಾಕ್ತಾರೆ. ನನಗದು ಆ ಥರ ಟೀ ಇಷ್ಟ ಇಲ್ಲ. ಆ್ಯಂಡ್ ನಾನು ಇವಾಗ ಟೀ ಪುಡಿನ ಹಾಕ್ತಾಯಿದ್ದೀನಿ ಇದರೊಳಗಡೆ. ಸೊ ಸ್ವಲ್ಪ ಶುಗರ್ ನನಗೆ ಬೇಕು. ಸೊ ನನಗೆ ಜಾಸ್ತಿ ಸ್ವೀಟ್ ಇಷ್ಟ ಇಲ್ಲ. ಸೊ ನಾನು ಯಾವಾಗಲೂ ಸ್ವಲ್ಪನೇ ಯೂಸ್ ಮಾಡ್ತೀನಿ, 1 ಸ್ಪೂನ್ ಅಷ್ಟೇ ನಾನು ಹಾಕ್ಕೊಂಡಿದ್ದೀನಿ. ಸೊ ಅದರೊಳಗಡೆ ಇವಾಗ ಸ್ವಲ್ಪ ಶುಂಠಿ ಹಾಕ್ಕೊತಾ ಇದ್ದೀನಿ. ಹುಟ್ಟುವಾಗ ಅರ್ಧ ಶುಂಠಿ ಎಗ್ರೋಯ್ತು. ಆ್ಯಂಡ್ ಸ್ವಲ್ಪ ಶುಂಠಿ ಹಾಕ್ಕೊಂಡ್ಬಿಟ್ಟು ಸೊ ಫೈನಲಿ ಟೀ ರೆಡಿ ಆಯಿತು. ಸೊ ನೋಡಿ, ಏನಾದರೂ ಈ ಥರ ವೆದರಲ್ಲಿ ಯಾರಾದರೂ ಕಂಪ್ನಿಗಿದ್ರೇ ಎಷ್ಟು ಇನ್ನೂ ಮಜಾ ಇರ್ತಿತ್ತು. ಬಟ್ ಏನು ಮಾಡೋದು, ಯಾರೂ ಇಲ್ಲ. ಸೊ ನೋಡಿ, ಮಳೆನೂ ಚೆನ್ನಾಗಿ ಬರ್ತಿತ್ತು ಆ್ಯಂಡ್ ನಾನು ಒಬ್ಬಳೇ ಟೀನ ಎಂಜಾಯ್ನ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ನೀವೂ ಅನ್ಕೊತೀನಿ ಟೀನೇ ಎಲ್ಲ ಬೋಂಡ ಬಜ್ಜಿ ಮಾಡ್ಕೊಂಡು ತಿಂತಿರ್ತೀರ. ಯಾಕಂದರೆ ಬೆಂಗಳೂರಲ್ಲಿ ಫುಲ್ಲು ಮಳೆ, ಎಲ್ಲ ಕಡೆ ಮಳೆ ಆಗ್ತಿದೆ ಅಂತೆ. ಸೊ ಫ್ರೆಂಡ್ಸ್ ಎಲ್ಲ ಸ್ಟೇಟಸ್ ಹಾಕ್ತಿದ್ದಾರೆ ಎಲ್ಲರೂ ಮಳೆ ಬರೋದು. ಸೊ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ ಆ್ಯಂಡ್ ಟೀನ ಎಂಜಾಯ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಷ್ಟು ತಣ್ಣಗಲ್ಲಿ ಬಿಸಿ ಬಿಸಿ ಟೀ ಕುಡಿಯೋದೇ ಬೇರೆ ಮಜಾ. ಅಂದರೆ ಇಷ್ಟು ಬಿಸಿ ಇತ್ತು, ನಮಗಂತೂ ಬಿಸಿ ತಿನ್ನೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ. ಸೊ ಎಲ್ಲ ತಣ್ಣಗೆ ತಿಂತಾಯಿದ್ವಿ, ಜ್ಯೂಸ್ ಆಗಲಿ ಅದು ಆಗಲಿ ಕುಡಿತಾಯಿದ್ವಿ. ಸೊ ಇವತ್ತು ನಾವು ಬಿಸಿ ಬಿಸಿ ಟೀನ ಕುಡಿತಾ ಇದ್ದೀವಿ. ಸೊ ನೋಡಿ, ನನ್ನ ಮಗ ಇವಾಗ ಒಳಗೆ ಏನಕ್ಕೆ ಹೋಗಿದ್ದಾನೆ ಅಂತ ನಿಮ್ಗೆ ಹೇಳ್ತೀನಿ. ಇದು ಪಾತ್ರೆ ಸ್ಟ್ಯಾಂಡ್ ಇದೆಯಲ್ಲ, ಅದು ಕೆಳಗಡೆನೇ ಇರೋದು. ಅದರೊಳಗಡೆ ಈಸಿಯಾಗಿ ಅವನು ಪಾತ್ರೆನ ತಗೊತಾನೆ. ಸೊ ನಾನು ಏನಾದರೂ ಇಲ್ಲಿ ಬಂದು ಕುತ್ಕೊಂಡು ಈಚೆ ಬಂದು ಕುತ್ಕೊಂಡ್ರೆ ಇವನ ಕೆಲಸ ಏನಾಗ್ತದೆ ನೋಡಿ, ಪಾತ್ರೆಗಳು ಹೋಗಿ ಸ್ಟ್ಯಾಂಡಿಂದ ತೊಗೊಂಡು ಬರ್ತಾನೆ ಆ್ಯಂಡ್ ಅದನ್ನು ಈಚೆ ಎಸೆದ್ಬಿಡ್ತಾನೆ. ಎಲ್ಲ ಪಾತ್ರೆನ ಅವನ ಕೈಗೆ ಯಾವುದೇ ಸಿಗುತ್ತೆ ಒಂದೊಂದೊಂದೊಂದು ತಗೊಂಡು ಬಂದು ಈಚೆನ ಎಸೆದ್ಬಿಡ್ತಾನೆ. ನೋಡಿ, ಇವಾಗ ಈ ಗ್ಲಾಸ್ ಅದು ಎಲ್ಲ ಎಸಿತಾ ಇದ್ದಾನೆ. ಇಲ್ಲಿ ಬಂದು ಕುತ್ಕೊಂಡ್ರೆ ಒಳಗಿಂದ ಇಲ್ಲಿ ಬಂದು ಈಚೆ ಬೀಸಿಬಿಡ್ತಾನೆ. ಆ್ಯಂಡ್ ಒಳಗಡೆ ಕುತ್ಕೊಂಡಿದ್ರೆ ಎಲ್ಲ ಕಿಚನಲ್ಲಿ ತಂದುಬಿಟ್ಟು ಹಾಲಲ್ಲೆಲ್ಲ ಹಾಕ್ತಾನೆ. ಈ ಮಕ್ಕಳಿಗೆ ಮನೆ ಕ್ಲೀನ್ ಅಂದರೆ ಇಷ್ಟ ಆಗಲ್ಲ ಅನಿಸುತ್ತೆ. ಒಂದು ಕಡೆಯಿಂದ ನಾವು ಕ್ಲೀನ್ ಮಾಡ್ಕೊಂಬರ್ತೀವಿ, ಇವ್ರು ಇನ್ನೊಂದು ಕಡೆ ಗಲೀಜು ಬರ್ತಾರೆ. ಸೊ ನೋಡಿ, ಇಲ್ಲಿ ಗ್ಲಾಸು ಆ್ಯಂಡ್ 1 ಸ್ಪೂನು 2 ಗ್ಲಾಸ್ನ ತಂದು ಎಸೆದ್ಬಿಟ್ಟಿದ್ದಾನೆ. ಸೊ ಇವಾಗ ಅವರು ಡ್ಯಾಡಿ ಬರೋ ಟೈಮಿಂಗ್ ಕೂಡ ನೋಡಿ. ಅವ್ರ ಡ್ಯಾಡಿ ಬಂದ ತಕ್ಷಣ ಅವನಿಗೆ ಫುಲ್ಲು ಖುಷಿ. ಅವ್ರ ಡ್ಯಾಡಿಗೆ ಫಸ್ಟು ಬಂದ ತಕ್ಷಣ ಅವ್ರ ಮಗನೇ ಕಾಣಿಸ್ಬೇಕು ಅವನಿಗೆ. ಸೊ ಅವರು ಪಾತ್ರೆ ಎಲ್ಲ ಎತ್ತಿ ಕೊಡ್ತಾ ಇದ್ದಾರೆ. ಯಾಕಂದರೆ ಇದು ಡೈಲಿ ರುಟೀನು, ನನಗಂತೂ ಅಭ್ಯಾಸ ಆಗಿಬಿಟ್ಟಿದೆ. ಅವ್ರು ಬಂದರು, ಸೊ ತೆಗೆದ್ಬಿಟ್ಟು ಫಸ್ಟ್ ಅವ್ರ ಮಗನ್ನ ಎತ್ಕೊಂಡು, ಸೊ ಅಲ್ಲಿ ನಮ್ಮ ಮನೆ ಅಪೋಸಿಟೇ ಮೆಟ್ರೋ ಸ್ಟೇಷನ್ ಇದೆ. ಸೊ ಅಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ರೆ ಮೆಟ್ರೋ ನೋಡ್ಕೊಂಡು ನಿಂತ್ಕೊತಾನೆ. ಸೊ ನೋಡಿ, ನನ್ನ ಬಾಯಿ ಅಂತಾನೆ ಅಷ್ಟೇ ಅವನು. ಯಾರಾದರೂ ಅವ್ರ ಅಜ್ಜಿ ಮತ್ತು ಅವ್ರ ಡ್ಯಾಡಿ ಬಂದುಬಿಟ್ರೆ ನಾನು ಬೇಡ ಅವನಿಗೆ. ಸೊ ಬಾಯಿ ಮಾಡಿ ಹೊರಡ್ತಾ ಇದ್ದಾನೆ. ಅಲ್ಲಿ ಹೋಗಿ ನಿಂತ್ಕೊಂಡು ಅವ್ರ ಡ್ಯಾಡಿ ಅವನ್ನ ಮೆಟ್ರೋ ತೋರಿಸ್ತಿರ್ತಾರೆ. ಸೊ ಅದನ್ನು ನೋಡಿ ಅವನು ಎಂಜಾಯ್ ಮಾಡ್ತಾನೆ. ಅದು ಏನು ಖುಷಿನೋ ಮೆಟ್ರೋ ನೋಡಿದ್ರೆ ಸಾಕು. ಸೊ ನೋಡಿ, ಇಷ್ಟೆಲ್ಲ ಮಾಡೋಗಿದ್ದಾನೆ ನೋಡಿ. 10 ನಿಮಿಷನೂ ಆಗಿಲ್ಲ ನಾನು ಇಲ್ಲಿ ಕುತ್ಕೊಂಡು ಟೀ ಕುಡಿಯೋಷ್ಟರಲ್ಲೇ ಇಷ್ಟೆಲ್ಲ ಎಸೆದ್ಬಿಟ್ಟು ಗಲೀಜು ಮಾಡಿ ಹೋಗ್ಬಿಟ್ಟಿದ್ದಾನೆ. ಅವನ ಸೈಕಲು, ಇಲ್ಲಿ ಬಾಲ್ಸು, ಏನೇನು ಶೂ ರ್ಯಾಕರ್ ಎಲ್ಲನೂ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಸೊ ಅದನ್ನೆಲ್ಲ ಚೆನ್ನಾಗಿ ಮಾಡಿಬಿಟ್ಟು ಮತ್ತೆ ನೆಕ್ಸ್ಟ್ ವೀಡಿಯೋಲ್ಲಿ